ದಿನಗಳಲ್ಲಿ ಚುನಾವಣೆ ನಡೆಯುತ್ತೆ ಅಥವಾ ಸರ್ಕಾರದ ಸೌಲಭ್ಯಗಳಿವೆ, ಇದೆಲ್ಲದಕ್ಕೂ ಸಹ ಒಂದು ಮುನ್ನುಡಿಯಾಗಿ ಒಂದು ಉತ್ತಮವಾದ ಒಂದು ಮತದಾರರ ಪಟ್ಟಿ, ಸಮಗ್ರವಾದ ಒಂದು ಪರಿಷ್ಕೃತ ಮತದಾರರ ಪಟ್ಟಿ ಬರಲು ಪಬ್ಲಿಷ್ ಆಗಲು ಪ್ರಕಟಣೆ ಮಾಡಲು ನಾವೆಲ್ಲರೂ ಮತದಾರರು ಸಹಕರಿಸಬೇಕು. ಈಗ ಆಲ್ರೆಡಿ ಸಾಕಷ್ಟು ಹೆಚ್ಚಿನ ಸಮಯವಿಲ್ಲ ಇದು ನೀಡಿರೋದ್ರಿಂದ ಪ್ರತಿಯೊಬ್ಬರು ಸಹ ತಾವು ಮನೆಯಲ್ಲಿ ಇಬ್ಬರಿಗೂ ಸಹ ನಿಮ್ಮ PLOಗಳನ್ನು ಸಂಪರ್ಕಿಸಿ ಅಥವಾ ಸಮೀಪದ ಸರ್ಕಾರಿ ಕಚೇರಿಗಳು, ಗ್ರಾಮ ಪಂಚಾಯತ್ ಇರ್ಬೋದು, ಯಾವುದೇ ಸರ್ಕಾರಿ ಕಚೇರಿಗಳನ್ನು ಸಂಪರ್ಕಿಸಿ ನಿಮ್ಮ ಮಾಹಿತಿಯನ್ನು ನೀಡಿ ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರೋ ರೀತಿಯಲ್ಲಿ ತಾವು ಈ ಒಂದು ಜವಾಬ್ದಾರಿನ ವಹಿಸಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೆಸರು ಸೇರ್ಪಡೆ ಹೊಂದಿಲ್ಲದ ಪಕ್ಷದಲ್ಲಿ ಅದಕ್ಕೆ ನೀವೇ ಹೊಣೆಗಾರರಾಗ್ತೀರಿ. ಆದ್ದರಿಂದ ಈ ಒಂದು ತಾಲೂಕು ಸ್ವೀಪ್ ಸಮಿತಿ ಕೃಷ್ಣರಾಜನಗರ ವತಿಯಿಂದ ಎಲ್ಲ ಮತದಾರರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಅಭಿಯಾನ ನಡೆಸಲಾಗ್ತಿದೆ, ಈ ಒಂದು ಜಾಥಾ ನಡೆಸಲಾಗ್ತಿದೆ. ದಯವಿಟ್ಟು ಮತದಾರರ ಮತ್ತೊಂದು ಮನವಿ ಎಲ್ಲ ನಮ್ಮ ಇಲಾಖೆಗಳ ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಕೃಷ್ಣರಾಜನಗರ ತಾಲೂಕು ವ್ಯಾಪ್ತಿಯ ಮತದಾರರಿಗೆ ಒಂದು ಜಾಗೃತಿ ಜಾಥಾ ಮುಗಿಸುವ ನಿಟ್ಟಿನಲ್ಲಿ ಕೃಷ್ಣರಾಜನಗರ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಈ ಒಂದು ಜಾಗೃತಿ ಜಾಥಾ ಕಾರ್ಯಕ್ರಮವನ್ನ ಕೃಷ್ಣರಾಜನಗರ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಜಾಥಾದ ಮುಖಾಂತರ ತಾಲೂಕಿನ ಮತದಾರರಲ್ಲಿ ಏನು ಚುನಾವಣಾ ಆಯೋಗ ಭಾರತ ಸರ್ಕಾರದ ಆದೇಶದಂತೆ ಒಂದು ವಿಶೇಷ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ SIR ಅಂತ ಏನ್ ಹೇಳ್ತಿದೀವಿ ಅದು ನಡೀತಾ ಇದೆ. ಈಗ ಆಲ್ರೆಡಿ ಚಾಲನೆ ಸಿಕ್ಕಿದೆ ಜುಲೈ 1ರಿಂದ. ಈಗ ಸಾಕಷ್ಟು ಇನ್ನೂ ನಮೂನೆಗಳು ಎಲ್ಲ ಪ್ರತಿ ಮನೆಗೂ ವಿತರಣೆ ಆಗಿದ್ದು, ಪ್ರತಿ ಮನೆಯಿಂದ ವಿತರಣೆ ಆದ ಮತದಾರರ ಒಂದು ನಮೂನೆಗಳನ್ನ ಭರ್ತಿ ಮಾಡಿ ಅದನ್ನ ಡಿಜಿಟಲೈಸೇಷನ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ. ಈ ಹಂತದಲ್ಲಿ ಈ ಮತದಾರರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಮತದಾರರ ಒಂದು ಪಟ್ಟಿಲಿ ಏನು ಸೇರ್ಪಡೆ ಇರ್ಬೋದು, ಪರಿಷ್ಕರಣೆ ಇರ್ಬೋದು, ತಿದ್ದುಪಡಿ ಇರ್ಬೋದು, ಡಬಲ್ ಆಗಿರೋದನ್ನ ಪರಿಷ್ಕರಣೆ ಮಾಡುವಂತದ್ದು ಇರ್ಬೋದು, ಎರಡೆರಡು ಕಡೆ ಮೂರ್ ಕಡೆ ಇರೋದನ್ನ ಒಂದೇ ಕಡೆ ಇರೋಂತ ನಿಟ್ಟಿನಲ್ಲಿ ಸಮಗ್ರವಾಗಿ ಒಂದು ತೀವ್ರವಾದ ಪರಿಷ್ಕರಣೆ ಇಡೀ ದೇಶಾದ್ಯಂತ ನಡೀತಾ ಇದೆ. ಇದರಲ್ಲಿ ಮೊದಲನೇ ಹಂತವಾಗಿ 4 ರಾಜ್ಯದಲ್ಲಿ ಈಗಾಗಲೇ ಮುಕ್ತಾಯವಾಗಿದ್ದು, ಎರಡನೇ ಹಂತದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಒಳಗೊಂಡಂತೆ ಹಲವಾರು ರಾಜ್ಯಗಳಲ್ಲಿ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದೇ ರೀತಿ ನಮ್ಮ ತಾಲೂಕಿನಲ್ಲೂ ಸಹ ಇದು ನಡೀತಾ ಇದೆ. ಈಗಾಗಲೇ ನಗರ ಪ್ರದೇಶ ಮತ್ತು ಪಟ್ಟಣ ಪ್ರದೇಶ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲೂ ಸಹ ನಮ್ಮ BLO ವತಿಯಿಂದ ಪ್ರತಿ ಮನೆಗೂ ಭೇಟಿ ಕೊಟ್ಟು ಪ್ರತಿ ಮನೆಯಲ್ಲೂ ಸಹ ಮತದಾರರ ಪಟ್ಟಿನ ಒಂದು ಅವರಿಗೆ ನಮೂನೆಗಳು ನೀಡಿ ಅವರಿಂದ ಮಾಹಿತಿ ಪಡೆದು ಆ ಮಾಹಿತಿನ ಸಮಗ್ರವಾಗಿ ಆನ್ಲೈನ್ ಮುಖಾಂತರ ಡಿಜಿಟಲೈಸೇಷನ್ ಮಾಡೋ ಮುಖಾಂತರ ಅದನ್ನ ಪಟ್ಟಿನ ಸಮಗ್ರವಾಗಿ ಪರಿಷ್ಕರಣೆ ಮಾಡಿ ಅಂತಿಮವಾಗಿ ಮುಂದಿನ ಏನು ಚುನಾವಣೆಗಳು ನಡೀತದೆ ಆ ಚುನಾವಣೆಯಲ್ಲಿ ಯಾವುದೇ ರೀತಿ ಲೋಪದೋಷಗಳು ಇರುತ್ತೆ ರೀತಿಯಲ್ಲಿ ಯಾವುದೇ ಡೂಪ್ಲಿಕೇಟ್ ಇರಬಾರ್ದು, ಯಾವುದೇ ಬೇರೆ ನಾಗರಿಕರು ದೇಶದಿಂದ ಹೊರಗಡೆ ಇರೋ ನಾಗರಿಕರು ಪಟ್ಟಿಲಿರಬಾರ್ದು. ಎಲ್ಲ ಉದ್ದೇಶಗಳನ್ನ ಒಳಗೊಂಡಂತೆ ಈ ಒಂದು ತೀವ್ರ ತರದ ಒಂದು ಪರಿಷ್ಕರಣೆ ನಡೀತಾ ಇದೆ. ಈ ಪರಿಷ್ಕರಣೆಯಲ್ಲಿ ಎಲ್ಲಾ ನಾಗರಿಕರು ಸಹ, ಎಲ್ಲ ಜನತೆ, ದೇಶದ ಜನತೆ
ಏನು ಅವ್ರಿಗೆ ಅಧಿಕಾರ ಇದೆ, ಮತದಾನದ ಒಂದು ಕರ್ತವ್ಯ ಇದೆ. ಅದೇ ರೀತಿ ಒಂದು ಈ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲೂ ಸಹ ಅವರು ಪಾಲ್ಗೊಳ್ಳಬೇಕಾಗಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಅರ್ಹ ಮತದಾರರು, ದೇಶದ ಜನತೆ 18 ವರ್ಷದ ಮೇಲ್ಪಟ್ಟ ಎಲ್ಲರೂ ಸಹ ಯಾರ್ಯಾರು ಪಟ್ಟಿಲಿಲ್ಲ ಸೇರ್ಪಡೆ ಇರ್ಬೋದು, ಈಗಾಗಲೇ ಸೇರಿರೋದು ಪರಿಷ್ಕರಣೆ ಇರ್ಬೋದು, 2-3 ಕಡೆ ಈಗ ಬೆಂಗಳೂರಲ್ಲಿ ಇದ್ದಾರೆ, ಮತ್ತೆ ಕೆ ನಗರದಲ್ಲಿ ಇದ್ದಾರೆ, ಆ ಥರದನ್ನೆಲ್ಲ ಒಂದೇ ಕಡೆ ಇರುವಂತದ್ದು. ಇದೆಲ್ಲ ಕರೆಕ್ಟ್ ಆಗಿದ್ರೆ ನಮ್ಮ ದೇಶದ ಮುಂದಿನ ಯೋಜನೆಗಳನ್ನು ರೂಪಿಸೋದು ಸಹ ಈ ನಿಟ್ಟಿನಲ್ಲಿ ಅನುಕೂಲ ಆಗುತ್ತೆ. ಹಾಗಾಗಿ ಒಂದು ಈ ಜಾಗೃತಿ ಜಾಥಾನ ತಾಲೂಕು ಸ್ವೀಪ್ ಸಮಿತಿ ಕೆ ನಗರ ವತಿಯಿಂದ ಈ ಒಂದು ಜಾಗೃತಿ ಜಾಥಾನ ಹಮ್ಮಿಕೊಂಡಿದ್ದು, ಈ ಒಂದು ಜಾಥಾದಲ್ಲಿ ಎಲ್ಲಾ ಇಲಾಖೆಗಳು ಸಹ ಕೈ ಜೋಡಿಸಿದ್ದಾವೆ. ಪ್ರತಿಯೊಂದು ತಾಲೂಕಿನ ಇಲಾಖೆಗಳು, ಶಿಕ್ಷಣ ಇಲಾಖೆಯ, ನಮ್ಮ ಕಾಲೇಜು ಇಲಾಖೆಯ ಮಕ್ಕಳು, ಅಥವಾ ಎಲ್ಲರೂ ಸಹ ಈ ಒಂದು ಜಾಗೃತಿ ಜಾಥಾದಲ್ಲಿ ಮಾಧ್ಯಮದ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ಯಶಸ್ವಿಗೊಳಿಸಬೇಕಾಗಿ 100% ಜುಲೈ ತಿಂಗಳ ಒಳಗಾಗಿ ನಮ್ಮ ಮತದಾರರ ಪಟ್ಟಿ ಸಿದ್ಧವಾಗಬೇಕು ಅಂತ ಹೇಳಿ ಎಲ್ಲರ ಸಹಕಾರ ಕೋರ್ತಾ ಈ ಒಂದು ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಜನತೆಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ. ನಮಸ್ಕಾರ. ಸರ್ಕಾರದಿಂದ PLOಗಳ ಈಗಾಗಲೇ ಏನು ಸಮಸ್ಯೆಗಳು ಅಥವಾ ದೂರುಗಳು ಬಂದಿವೆ ಅದಕ್ಕೆಲ್ಲ ನಾವು ಅಟೆಂಡ್ ಮಾಡಿದೀವಿ. ನಮ್ಮ ಕಂದಾಯ ಇಲಾಖೆ ವತಿಯಿಂದ, ತಾಲೂಕು ತಹಶೀಲ್ದಾರ್ ಮುಖಾಂತರ, ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮುಖಾಂತರ, ಗ್ರಾಮ ಪಂಚಾಯತಿ ಮುಖಾಂತರ ಪ್ರತಿಯೊಂದನ್ನು ಎಲ್ಲೆಲ್ಲಿ ದೂರುಗಳು ನಿರ್ದಿಷ್ಟವಾಗಿ ಬಂದಿವೆ ಅದನ್ನ ಮಾಡಿದ್ವಿ. ಆಮೇಲೆ ಸಹ ಸಾಮಾನ್ಯ ಸೂಚನೆಯನ್ನು ಸಹ ನೀಡಿದ್ವಿ. ಯಾವುದೇ ರೀತಿ ಜನತೆ ತೊಂದರೆ ರೀತಿಯಲ್ಲಿ ನೀವು ಸಾಕಷ್ಟು ತಾಳ್ಮೆಯಿಂದ, ಸಹನೆಯಿಂದ ನೀವು ಮಾಡಬೇಕಾಗುತ್ತೆ ಅಂತ ಹೇಳಿ ತಮ್ಮ ಎಲ್ಲಾ ಇಲಾಖೆಗಳು ಸಹಕಾರನ ಪಡ್ಕೊಂಡಿದ್ದೀವಿ. ಯಾರೇ ಸಹ ಜನತೆ ಗೊತ್ತಾಗಿಲ್ಲ ಅಂತ ಪಕ್ಷದಲ್ಲಿ ಸಮೀಪದ ಗ್ರಾಮ ಪಂಚಾಯತಿ ಕಚೇರಿ ಇರ್ಬೋದು, ಪುರಸಭೆ ಕಚೇರಿ ಇರ್ಬೋದು, ಆ PLOಗಳ ಒಂದು ಸಂಪರ್ಕ ಪಡೆದುಕೊಂಡು ಎಲ್ಲ ಯಾವುದೇ ಇಲಾಖೆಗಳು ಸಹ ಇದನ್ನ ಜನತೆಗೆ ಸಹಕಾರ ಕೊಡುವ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ಇಲಾಖೆಗಳು ಸಹ ಕೈ ಜೋಡಿಸಿದೀವಿ. ಎಲ್ಲಾ ಇಲಾಖೆಗಳು ಸಹ ಚುನಾವಣಾ ಆಯೋಗದ ಒಂದು ಸ್ಪಷ್ಟವಾದ ನಿರ್ದೇಶನ ಇದೆ. ಮತದಾರರಿಗೆ ಅಥವಾ ಜನತೆಗೆ ಯಾವುದೇ ರೀತಿಯಲ್ಲಿ ನಮ್ಮ ಈ ಒಂದು ಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ತೊಂದರೆ ಆಗಬಾರ್ದು, ಹಾಗೂ ಎಲ್ಲಾ ಸಂದೇಹಗಳ ನಿವಾರಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಎಲ್ಲಾ ರೀತಿಯಲ್ಲೂ ಸಹ ಕ್ರಮಗಳು ಕೈಗೊಂಡಿದ್ದೀವಿ. ಯಾವ್ದಾದ್ರು ನಿರ್ದಿಷ್ಟವಾಗಿ ಪ್ರಕರಣಗಳು ಕಂಡುಬಂದು ಸಹ ಮಾಧ್ಯಮದವರಾಗಿರ್ಬೋದು, ಜನತೆ ಆಗಿರ್ಬೋದು ಸಹ ನೇರವಾಗಿ ನಮ್ಮ ಗಮನಕ್ಕೆ ತಂದ್ರೆ ಅದನ್ನ ಕೂಡಲೇ ಪರಿಹರಿಸ್ತೀವಿ. ಹಾಗೂ ಈ ನಮೂನೆ ಭರ್ತಿ ಮಾಡೋದ್ರಲ್ಲಿರ್ಬೋದು, ಮತ್ತೊಂದರಲ್ಲಿರ್ಬೋದು ತೊಂದರೆ ಸಂದರ್ಭದಲ್ಲಿ ಸಮೀಪದ ಗ್ರಾಮ ಪಂಚಾಯತಿ ಕಚೇರಿ ಇರ್ಬೋದು, ಸಮೀಪದ ಸರ್ಕಾರಿ ಸಿಬ್ಬಂದಿಗಳನ್ನ ಸಂಪರ್ಕಿಸಿ ಈ ಒಂದು ಪರಿಹರಿಸುವ ನಿಟ್ಟಿನಲ್ಲಿ ಜನತೆ ಪಾಲ್ಗೊಳ್ಬಹುದು ಅಂತ ಹೇಳಿ ಈ ಮುಖಾಂತರ ನಿಮ್ಮ ಮುಖಾಂತರ